ವಿಚಾರಣೆಗೆ ಕರೆದ ಎಎಸ್ಐ ಜೊತೆಗೆ ಆರೋಪಿ ಕಿರಿಕ್ ಮಾಡ್ಕೊಂಡಿದ್ದಾನೆ. ನಿಮಗೆ ಮೊನ್ನೆ ಅಷ್ಟೇ ಇತ್ತೀಚೆಗಷ್ಟೇ ಪಾಂಡವಪುರದ ಇನ್ಸಿಡೆಂಟ್ ನೆನಪಿರಬಹುದು. ಆ ವಿಚಾರ ಮಾಸೋ ಮುನ್ನಾನೆ ಮತ್ತೊಂದು ಅಂಥದ್ದೇ ರೀತಿಯಾದಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ನಡು ರಸ್ತೆಯಲ್ಲೇ ಎಎಸ್ಐ ಮೇಲೆ ಹಲ್ಲೆಗೆ ಯತ್ನಿಸಿ ರಂಪಾಟವನ್ನ ಅಕ್ಯೂಸ್ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಈ ಘಟನೆ ಆಗಿರೋದು. ನಾಗಮಂಗಲ ಗ್ರಾಮಾಂತರ ಠಾಣೆಯ ರಾಜು ಅವರ ಮೇಲೆ ಈ ದರ್ಪ ಆಗಿರೋದು. ಎಎಸ್ಐ ರಾಜು ಮೇಲೆ ಹಲ್ಲೆ ಆಗಿರೋದು. ವಿಚಾರಣೆಗೆ ಬಂದಿದ್ದ ಕೃಷ್ಣ ಎಂಬಾತ ರಂಪಾಟವನ್ನು ನಡೆಸಿದ್ದಾನೆ. ವಿಚಾರಣೆಗೆ ಸರಿಯಾಗಿ ಕೋಆಪರೇಷನ್ ಕೊಟ್ಟಿಲ್ಲ. ತಾಯಿಗೆ ಕಿರುಕುಳ ಆರೋಪದ ಅಡಿಯಲ್ಲಿ ವಿಚಾರಣೆಗೆ ಪೊಲೀಸರು ಬಾ ಅಂತ ಕರೆದಿರ್ತಾರೆ. ಸದ್ಯ ಆರೋಪಿ ಕೃಷ್ಣನನ್ನ ಬಂಧಿಸಿ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಪದೇ ಪದೇ ಡ್ಯೂಟಿ ಮೇಲಿರುವಂತಹ ಪೊಲೀಸರಿಗೆ ನೋಡಿ, ಅಲ್ಲಿ ಯೂನಿಫಾರ್ಮ್ ಹಾಕೊಂಡಿರುವಂತಹ ಪೊಲೀಸ್ ಮೇಲೆ ಆತ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಸರಿಯಾಗಿರುವಂತಹ ವಿಜುವಲ್ಸ್ ಇವು. ಈ ವಿಜುವಲ್ಸ್ ಅಲ್ಲಿ ಫಸ್ಟ್ ಅಕ್ಯೂಸ್ಡ್ ಅನ್ನ ಬೇರೆಯವರು ಕೂಡ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಅಲ್ಲಿ ಎಎಸ್ಐ ಕೂಡ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದು ಸ್ವಲ್ಪ ಹೊತ್ತಲ್ಲೇ ನಾವು ಗಮನಿಸಿದಾಗ ಎಎಸ್ಐ ನ ಕೆಳಕ್ಕೆ ಕೆಡವಿ ನಂತರ ಆತನ ಸಿಟ್ಟನ್ನ ಪ್ರದರ್ಶನ ಮಾಡ್ತಾ ಇರೋದನ್ನ ಕೂಡ ನೋಡ್ತಾ ಇದ್ದೀರಾ. ಹಾಗೆ ಯೂನಿಫಾರ್ಮ್ ಕೂಡ ಕೆಲವರು ಮರ್ಯಾದೆ ಕೊಡಬೇಕು, ಕನಿಷ್ಠ ಗೌರವ ಕೊಡಬೇಕು ಅನ್ನೋದನ್ನು ಇತ್ತೀಚಿನ ದಿನಗಳಲ್ಲಿ ಮರ್ತೋಗ್ತಾರೆ. ಅಫ್ಕೋರ್ಸ್ ಯೂನಿಫಾರ್ಮ್ ಹಾಕಿರೋರು ಹ್ಯಾಂಡಲ್ ಮಾಡಿರುವಂತಹ ರೀತಿ ಬಗ್ಗೆ ಅನೇಕ ಸಂದರ್ಭದಲ್ಲಿ ಪ್ರಶ್ನೆಗಳು ಬರುತ್ತೆ. ಬಟ್ ಆದ್ರೂ ಸಾರ್ವಜನಿಕವಾಗಿ ಈ ರೀತಿ ನಡ್ಕೊಳ್ಳೋದು ಸರಿನಾ ಅನ್ನೋದು ಪ್ರಶ್ನೆ ಆಗುತ್ತೆ. ಮತ್ತು ಈ ಆರೋಪಿ ಮೇಲೆ ಅವರ ತಾಯಿನೇ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ಅನ್ನೋದು ಪ್ರಾಥಮಿಕ ಮಾಹಿತಿ. ತಾಯಿಗೆ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ಆರೋಪ ಆತನ ಮೇಲೆ ಇರುತ್ತೆ. ನೋಡಿ, ಎರಡು ಇನ್ಸಿಡೆಂಟ್ ತೋರಿಸ್ತಾ ಇದ್ದೀವಿ. ಪಾಂಡವಪುರದ ಇನ್ಸಿಡೆಂಟ್ ಅನ್ನು ಆಗಲೇ ನಾವು ನರೇಟ್ ಮಾಡ್ತಾ ಇದ್ವಿ. ಪಾಂಡವಪುರದಲ್ಲೂ ಕೂಡ ಅಷ್ಟೇನೆ ಹೇಗೆ ಆ ಪೊಲೀಸ್ ಪೇದೆಯ ಕೊರಳು ಪಟ್ಟಿಯನ್ನು ಹಿಡ್ಕೊಂಡು ಹಲ್ಲೆ ಮಾಡೋದಕ್ಕೆ ಮುಂದಾಗುವಂತಹ ಸಂದರ್ಭದ ವಿಜುವಲ್ಸ್ ಇದು. ಇನ್ನೊಂದು ಕಡೆಗೆ ನಾಗಮಂಗಲದಲ್ಲಿ ಎಎಸ್ಐ ಮೇಲೇನೆ ಹಲ್ಲೆಗೆ ಯತ್ನಿಸಲಾಗಿದೆ, ಹಲ್ಲೆ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಸಾರ್ವಜನಿಕರು ಎಷ್ಟೇ ಆರೋಪಿಯನ್ನ ಹಿಡಿದಿಡುವಂತಹ ಪ್ರಯತ್ನ ಮಾಡಿದ್ರು, ಬಿಡಿಸೋ ಪ್ರಯತ್ನ ಮಾಡಿದ್ರು ಕೂಡ ಆತ ಅತಿರೇಕದ ವರ್ತನೆಯನ್ನ ತೋರಿಸಿದ್ದಾನೆ. ಇದರಿಂದ ಪೊಲೀಸರು ಕೆಲಸ ಮಾಡಬೇಕಾದ್ರೆ ಅವರ ನೈತಿಕ ಸ್ಥೈರ್ಯ ಕೂಡ ಕುಗ್ಗುತ್ತೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಇಲ್ಲಿ ಎಎಸ್ಐ ಮೇಲೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಗಳು ಇದಾವ? ಯಾಕಂದ್ರೆ ಕಾನೂನಿನ ಬಗ್ಗೆ ಭಯನೇ ಇಲ್ಲದೆ ಆತ ಅಲ್ಲಿ ಪೊಲೀಸ್ನೇ ಕೆಡವಿಕೊಂಡು ಆತ ಹಲ್ಲೆ ಮಾಡೋದಕ್ಕೆ ಮುಂದಾಗೋದನ್ನೆಲ್ಲ ನೋಡ್ತಿದೀವಿ. ಸೊ ಯಾವಾಗ ಆಗಿರೋದು ಇನ್ಸಿಡೆಂಟು ಮತ್ತು ಆತನ ಹಿನ್ನೆಲೆ ಬಗ್ಗೆ ಏನೇನು ಮಾಹಿತಿ ಇದೆ? ಮಮತಾ, ನಿನ್ನೆ ಸಂಜೆ ನಾಗಮಂಗಲದ ಪಟ್ಟಣದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ನಾಗಮಂಗಲ ತಾಲೂಕಿನ ಮಜ್ಜನಕೊಪ್ಪಲು ಗ್ರಾಮದ ಪೂಜಾರಿ ಕೃಷ್ಣ ಎಂಬಾತ ಏನು ಎಎಸ್ಐ ರಾಜು ಅವರ ಮೇಲೆ ಹಲ್ಲೆ ಮಾಡಿರುವಂತದ್ದು. ಈ ಒಂದು ಪೂಜಾರಿ ಕೃಷ್ಣ ಏನಿದ್ದಾನೆ, ಆತ ತನ್ನ ತಾಯಿಗೆ ಹಣವನ್ನ ಪೀಡಿಸಿ ಪ್ರತಿನಿತ್ಯವೂ ಕೂಡ ಕಿರುಕುಳವನ್ನ ನೀಡ್ತಾ ಇದ್ದ, ಮತ್ತೆ ಹಲ್ಲೆಯನ್ನು ಕೂಡ ಮಾಡ್ತಾ ಇದ್ದ ಅಂತೇಳಿ ಆಗಾಗ ಠಾಣೆಗೆ ದೂರುಗಳು ಬರ್ತಾ ಇತ್ತು. ಸ್ವತಃ ಮೊನ್ನೆ ಅಷ್ಟೇ ಆತನ ತಾಯಿ ಠಾಣೆಗೆ ಬಂದು ದೂರನ್ನ ನೀಡ್ತಾರೆ. ಅಂದ್ರೆ ನನ್ನ ಮಗ ನನಗೆ ಹಣಕ್ಕೆ ಪೀಡಿಸಿ ದಿನವೂ ಕೂಡ ಕಿರುಕುಳ ಕೊಡ್ತಾ ಇದ್ದಾನೆ, ಆತನನ್ನ ಬಂಧಿಸಿ ಆತನಿಗೆ ತಕ್ಕ ಪಾಠ ಕಲಿಸುವ ನಿಟ್ಟಿನಲ್ಲಿ ಒಂದು ದೂರವನ್ನ ಕೊಡುವಂತದ್ದು. ಇದಾದ ಬಳಿಕವಾಗಿ ಆತನಿಗಾಗಿ ಮನೆ ಹತ್ರ ಕೂಡ ಹೋಗ್ತಾರೆ. ಆದ್ರೆ ಆತ ಅಲ್ಲಿರೋದಿಲ್ಲ. ನಿನ್ನೆ ಸಂಜೆ ಅಷ್ಟೇ ನಾಗಮಂಗಲದ ಕೋರ್ಟ್ ಬಳಿ ಈತ ಅಂದ್ರೆ ಕೃಷ್ಣ ಇರ್ತಾನೆ. ಈ ಸಂದರ್ಭದಲ್ಲಿ ಎಎಸ್ಐ ರಾಜು ಅವರು ಆತನನ್ನ ಪೊಲೀಸ್ ಠಾಣೆಗೆ ಕರೆತರೋ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಆತ ಆಗ ಏನು ಎಎಸ್ಐ ಮೇಲೆ ಕೂಡ ಆರಂಭದಲ್ಲಿ ಹಲ್ಲೆ ಮಾಡುವಂತದ್ದು, ನಾನು ಠಾಣೆಗೆ ಬರೋದಿಲ್ಲ ನಿಟ್ಟಿನಲ್ಲಿ ಏನು ಪೊಲೀಸ್ ಎಎಸ್ಐ ನ ಕಾಲರ್ ಪಟ್ಟಿಡುವಂತದ್ದು ಹಲ್ಲೆ ಮಾಡ್ತಾನೆ. ಬಳಿಕವಾಗಿ ಹಲ್ಲೆ ಇದ್ದ ಸಾರ್ವಜನಿಕರು ಸಹ ಆತನನ್ನ ಹಿಡಿದು ಒಂದ್ ರೀತಿಯಾಗಿ ಹೊಡೆದುವಂತ ಕೆಲಸ ಕೂಡ ಆಗುತ್ತೆ. ಇದಾದ ಬಳಿಕವಾಗಿ ಆತನನ್ನ ಪೊಲೀಸ್ ಠಾಣೆಗೆ ಕರೆತಂದು ಆತನ ಮೇಲೆ ಕೇಸನ್ನು ಕೂಡ ಇದೀಗ ದಾಖಲು ಮಾಡಲಾಗುವಂತದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ನಾಗಮಂಗಲದಲ್ಲಾಗಿರುವಂತಹ ಫ್ರೆಶ್ ಇನ್ಸಿಡೆಂಟ್ ಇದು. ಠಾಣೆಗೆ ಬಾ ಅಂತ ಪೊಲೀಸರು ಕರೆದಾಗ ಆತ ಬರಲ್ಲ ಅಂತ ಹೇಳಿದ್ದಾನೆ. ಸೊ ಆತನನ್ನ ಒತ್ತಾಯಪೂರ್ವಕವಾಗಿ ಎಳ್ಕೊಂಡು ಹೋಗೋಕೆ ಪ್ರಯತ್ನ ಮಾಡಿದಾಗ, ಆಟೋದಲ್ಲಿ ಕೂರಿಸೋದಕ್ಕೆ ಪ್ರಯತ್ನ ಮಾಡಿದಾಗ ತಳ್ಳಾಡಿದ್ದಾನೆ. ಎಎಸ್ಐ ಅನ್ನೋದನ್ನು ನೋಡದೆ, ಕಾಕಿ ಯೂನಿಫಾರ್ಮ್ ತೊಟ್ಟಿದ್ದಾರೆ ಅನ್ನೋದು ನೋಡದೆ ಆರೋಪಿ ಕೃಷ್ಣ ತಳ್ಳಾಡಿದ್ದಾನೆ. ಮತ್ತು ಈ ತಳ್ಳಾಟದಲ್ಲಿ ಆ ಎಎಸ್ಐ ಕೆಳಕ್ಕೆ ಬಿದ್ದರು. ಮತ್ತೆ ಕಾಲರ್ ಪಟ್ಟಿಯನ್ನು ಹಿಡಿಯುವಂತಹ ಪ್ರಯತ್ನವನ್ನು ಆತ ಮಾಡಿರೋದು ಗಮನಿಸ್ತಾ ಇದೆ.